ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮನಿ ವ್ಲಾಗ್. ಇವತ್ತೇನು ಅಂದ್ರೆ ಇವತ್ತು ನಾನು ಕಾಲೇಜ್ಗೆ ಹೋಗ್ತೆ ಕುತ್ಕೊಳ್ಳಮ್ಮ. ಕಾಲೇಜ್ ಬಂಕ್ ಹಾಕಿದ್ದೀನಿ. ಯಾಕೆ ಅಂತಂದ್ರೆ ನನ್ಗೆ ಹುಷಾರಿಲ್ಲ, ಸೊ ಆಸ್ಪತ್ರೆಗೆ ತೋರಿಸ್ಬೇಕು. ಹಂಗೆ ಇವತ್ತು ಆಸ್ಪತ್ರೆಗೆ ತೋರ್ಸೋಕ್ಕಿಂತ ಮುಂಚೆ ನಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ಹಂಗೆ ತೋರಿಸ್ಕೊಂಡು ಹೋಗೋಣ ಅಂತೆ. ನಾನು ಇದುವರೆಗೂ ನಮ್ಮ ಮನೆ ದೇವ್ರನ್ನ ಒಂದ್ಸಲ ಕೂಡ ನೋಡಿಲ್ಲ. ಅದಕ್ಕೋಸ್ಕರ ಅಂತೇಳಿ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಹಂಗೆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬರ್ಬೇಕು. ಅದಕ್ಕೋಸ್ಕರ ನಾನು ತಲೆ ಸ್ನಾನ ಮಾಡಿ ಕುತ್ಕೊಂಡಿದ್ದೀನಿ. ಅಮ್ಮ ಮನೆ ಕ್ಲೀನ್ ಮಾಡ್ತೈತೆ. ಸೊ ನಮ್ಮ ಪಪ್ಪ ಗಾಡಿ ಕ್ಲೀನ್ ಮಾಡ್ತೈತೆ, ತೋರಿಸ್ತೀನಿ ಬನ್ನಿ. ಎಲ್ಲೋನೆ ಅಂತ ಇವಾಗ ಟೆನ್ಷನ್ ಇಲ್ವಾ ಅವ್ರಿಗೆ? ಇದು ಪಪ್ಪ, ಇದು ವ್ಯಾಕ್ಯೂಮ್ ಕ್ಲೀನರ. ವ್ಯಾಕ್ಯೂಮ್ ಅದೇನೋ ಕ್ಲೀನರ್ನ ತಂದ್ಬಿಟ್ಟವ್ರೆ. ಇವ್ನು ಲಾಲಿಪಾಪ್ ತಿನ್ಕೊಂಡು ಇಲ್ಲಿ ಕೂತವ್ನೆ. ತೋರಿಸ್ಬೇಕಾ? ಏನೋ ತೋರಿಸ್ಬೇಕು, ಆಮೇಲೆ ತೋರಿಸ್ತೀನಿ ನೋಡಿ. ಕ್ಲೀನ್ ಮಾಡ್ತಾವ್ರೆ. ಸೊ ಎಲ್ಲ ಹೊರಟಿದ್ವಿ ದೇವಸ್ಥಾನಕ್ಕೆ. ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಹಾಸ್ಪಿಟ್ಲ್ ಹೋಗ್ಬೇಕಲ್ವ, ಅದಕ್ಕೆ ಹಿಂಗೆ ರೆಡಿ ಆಗಿದ್ದೀನಿ. ಇದೆಯಾ ಇದೆ ನಮ್ಮ ಮನೆ ದೇವರು. ಆದ್ರೆ ಇಲ್ಲಿ ಐನೂರೇ ಬಂದಿಲ್ವಂತೆ ಇವತ್ತು. ಇದೆ ನಮ್ಮ ಮನೆ ದೇವರು. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತ. ನಮ್ಮೂರಲ್ಲಿ ಸಂತೆ ನಡೀತಾ ಇದೆ. ಅದಕ್ಕೋಸ್ಕರ ಯಾವತ್ತೂ ಇಲ್ಲಿ ಬಳೆ ಇಡೋರಲ್ಲ. ಇವತ್ತು ಫಸ್ಟ್ ಟೈಮ್ ಇಟ್ಟವ್ರು ಬಳೆನ. ಫಸ್ಟ್ ಟೈಮ್ ಅಲ್ಲ, ಶುಕ್ರವಾರ ಯಾವಾಗಲೂ ಏನು ಬೇಕೆಲ್ಲ ಸಿಗುತ್ತೆ ಸಂತೆ. ನೋಡುವ ಬಳೆ ಇಲ್ಲ. ನೇಣೆಣ್ಣು ಕಿತ್ಕೊ ಬರೋಕೆ ಅಂತ ಇದನ್ನ ತಗೊಬಂದೆ ನಾನೇ. ಕಾರಲ್ಲಿ ಹೋಯ್ತೀವಂತ ನಾನು ಅಂತಾನೆ. ಹೇಳಿರಿ ಬೇಗ. ನೇರಳೆಹಣ್ಣು ಗಿಡ ಇವಾಗ ಅಲ್ಲಿಗೆ ಹೋಗ್ಬೇಕು ಕೀಳಕ್ಕೆ. ನೋಡಿ ಹೆಂಗೈತಾರೆ ಇಬ್ರು. ಎಷ್ಟೈತೆ ನೋಡಿ ಯಪ್ಪ. ಒಂದೊಂದ್ರಾಗ ತುಂಬಾ ಐತೆ. ಇಲ್ಲಿ ಕಾಣಿಸಲ್ಲ ಅಂತ ಅನ್ಕೊಂಡಿದೀನಿ, ಕಾಣಿಸ್ತೈತೆ ಒಂದ್ ಸ್ವಲ್ಪ ಅಷ್ಟೇ. ಅಯ್ಯೋ ಏನಿದು ಹಿಂಗ್ ಬಿತ್ತು ನೋಡಿ. ಇರು ಬೇಡ ಬೇಡ, ತೊಳೆದ್ಬಿಡ್ತೀನಿ ನಮ್ಮನೆ. ನಾನು ಈಗಲೇ ನಂಗೆ ಅಂತ ಕಿತ್ಕೋತವನೆ. ನೋಡಿ ಬಿಡ್ಸಿ ಹಾಕಿದೆ. ಏನ್ ಗೊತ್ತಾ, ಎಲೆಕ್ಷನ್ ಟೈಮ್ ಕನಕಪುರಕ್ಕೆ ನಾನು ಅವಳು ಹೋಗಿದೀವಿ ರಾಜು ಮದ್ವೆಗೆ ಏನೋ ತಗೊಳಕ್ಕೆ ಅಂತ. ಅವ್ರ ರಾಲಿ ಹೋಯ್ತವ್ರೆ ಅಂತ ಅನ್ಬಿಟ್ಟು ಯಾರೋ ವಿಡಿಯೋ ನಾನ್ ಮಾಡಿಲ್ಲ, ವಿಡಿಯೋ ಮಾಡ್ತಿದ್ದೀನಿ. ಅವ್ನು ನೋಡಿ ಯಾರೋ ಅವನು ಹೋಯ್ತಿದ್ದು ಅಂತ ಕಾಣಿ ರ್ಯಾಲಿ ಮೇಲೆ ಕನಕಪುರದಲ್ಲಿ ವಿಡಿಯೋ ಮಾಡ್ತೀನಿ ಅಂತ ಚೆನ್ನಾಗಿ ಫೋನ್ ಹಿಡ್ಕೊಂಡು ಅವ್ನು ಮರೆಯಾಗೋ ಗಂಟ ಇದ್ ಮಾಡ್ಬಿಟ್ಟು ಆಮೇಲೆ ವಿಡಿಯೋ ಹೆಂಗ್ ಬಂದ ನೋಡ್ತೀನಿ ತಡಿ ಅಂತ ಅಂದ್ಬಿಟ್ಟು ಓಪನ್ ಮಾಡಿ ನೋಡ್ತಾಳೆ. ವಿಡಿಯೋ ನಾನ್ ಮಾಡಿಲ್ಲ ಅವಳು. ಹಿಂಗೈತೆ ಸೈಜಲ್ಲಿ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ನಂಗೆ ಎಷ್ಟು ಇಷ್ಟ ಆಯ್ತು ಗೊತ್ತಾ. ಇದು ತಿಂತಾ ಇದ್ರೆ ಇನ್ನ ತಿಂತಾನೇ ಇರ್ಬೇಕನ್ನೋ ತರ ಫೀಲ್. ನೋಡಿ ಇವಾಗ
ಅದ್ರಲ್ಲಿರೋ ಜಮ್ಸ್ ಎಲ್ಲ ಹೋಗ್ಬೇಕು ಅಂದ್ರೆ ಫಸ್ಟ್ ನಾವು ಉಪ್ಪು ನೀರ ನೆನೆಸಿಡಬೇಕು. ಅದಕ್ಕೆ ಉಪ್ಪು ನೀರು ಹಾಕ್ತಾ ಇದ್ದೀನಿ. ನೀರಲ್ಲಿ ಉಪ್ಪನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕೋಣ ಅಂತ ತಗೊಬಂದೆ, ಎಲ್ಲ ಹಾಕ್ಬಿಟ್ಟೆ. ಇನ್ನೇನು ಮಾಡೋಕ್ಕಾಗುತ್ತೆ ಬಿಡಿ, ಹೋಲಿ. ಕಲರೇ ಚೇಂಜ್ ಆಗೋಯ್ತೈತಲ್ಲ, ಕಾಣ್ತೈತ ನಿಮಗೆ ಕಲರು ಗೈಸ್? ನೋಡಿ, ಕಲರೇ ಚೇಂಜ್ ಆಗ್ತೈತೆ. ನೆನ್ನಿ ಸ್ವಲ್ಪ ಹೊತ್ತು ಉಪ್ಪಲ್ಲಿ, ಆಮೇಲೆ ತಿನ್ಬೋದು. ನೋಡಿ ಗೈಸ್, ಅಪರೂಪಕ್ಕೆ ನಮ್ಮ ತಾತ ನನಗೆ ದುಡ್ಡು ಕೊಟ್ಟವ್ರೆ 100 ರೂಪಾಯಿ. ನೋಡಿ, ನಾನು ಇವ್ರಿಗೆಲ್ಲ ಉರಿಸ್ತಾ ಇದ್ದೀನಿ. ಕೊನೆ ಅದಕ್ಕೆ ಅವ್ರ ತಾತ ದುಡ್ಡು ಕೊಟ್ರದ ಅವಳೇ ಯೂಸ್ ಮಾಡ್ಬೇಕಂತೆ ಗೈಸ್, ನಮ್ಗೆ ಯಾರಿಗೂ ಕೊಡಲ್ವಂತೆ. ಅದಕ್ಕೆ ನಮಗೂ ನಮ್ಮ ಪಪ್ಪ ದುಡ್ಡು ಕೊಟ್ಟಾಗ ಇವಳಿಗೆ ನಾವೇನು ಕೊಡಲ್ಲ. ಕೊಡ್ಬೇಡ್ರಿ. ಸೇಮ್ ಪಪ್ಪಿ ಸೇಮ್ ಎಲ್ಲಾನು ಈಗ ದೇವೈದಂಗೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ. ಮತ್ತೆ ನಾವು ಅರ್ಕಲ್ಗುಡ್ಗೆ ಹೋಗ್ತಾ ಇದ್ದೀವಿ. ದ ರೀಸನ್ ಈಸ್ ಇವ್ರಿಗೇನು ಚಿಕನ್ ತಿನ್ಬೇಕಂತೆ. ಸೊ ಇವ್ರು ಚಿಕನ್ ತಗೊಳಕ್ ಹೋಗ್ತಿದ್ದಾರೆ. ನಾನು ನಾರ್ಮಲ್ ಯಾವಾಗ್ಲೂ ನಾನು ಏನ್ ಮಾಡ್ಕೊ ತಿಂತೀನೋ ಅದನ್ನೇ ಮಾಡ್ಕೊ ತಿಂತೀನಿ. ನನ್ನ ಹತ್ರ ಐತೆ ನೋಡಿ, ಅವ್ರು ಹೆಂಗ್ ನಿಂತ್ಕೊಂಡು ಎಲ್ರು ನನ್ ಸೆಲೆಬ್ರಿಟಿ ನನ್ನ ಹತ್ರ ಇದು ಆಟೋಗ್ರಾಫ್ ಕೇಳಕ್ ಬಂದವ್ರೆ. ನಾನ್ ಸೆಲೆಬ್ರಿಟಿ ಆಗ್ಬಿಟ್ಟಿದೀನಿ ಇಷ್ಟ ಬೇಗ. ನಮ್ಗೂ ತಡ್ರಪ್ಪ, ಸೈಡ್ ಆಗು, ಹಿಂದಕ್ಕಾಗು. ಬಂದ ನೋಡಿ, ನಾನು ಅನ್ಕೊಂಡು ಅಲ್ಲಿಂದ ಬಂದಿದ್ದು ಹಿಂಗ್ ನಿದ್ದೆ ಮಾಡಕ್ ಇವನು. ನಾನು ಮಧ್ಯಾಹ್ನನೇ ಮಲ್ಕೊಳ್ಳೋನು ಪಪ್ಪನ ಜೊತೆ ಇದ್ದಾಗ. ಅವಾಗ ಮಲ್ಕೊಂಡಿಲ್ಲ, ಇವಾಗ ಮಡಿಕೊಂಡ. ಅವ್ರು ಹೋಯ್ತವ್ರ ಅಲ್ಲಿ ತಗೊಬರಕ್ಕೆ ಚಿಕನ್. ಅವ್ರೇನ್ ತರಕ್ ಹೋಯ್ತವ್ರೆ? ಚಿಕನ್ ತರ ಹೋಯ್ತವ್ರೆ. ಇದು ನಮ್ಮ ಅರ್ಕಲ್ಗೂಡಲ್ಲಿ ನಾನು ಹೇಳಿದೆ ಅಲ್ವಾ, ಸಂತ ನಡೀತಿದೆ ನಮ್ಮ ಅರ್ಕಲ್ಗೂಡಲ್ಲಿ ಅಂತ. ನೋಡಿ ಹೆಂಗ್ ಹಾಕೊಂಡವ್ರು ಗೊತ್ತಾ. ಇಲ್ಲೆಲ್ಲ ಬೇರೆ ದಿನ ಬಂದಾಗ ಬೇಕಾದ್ರೆ ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇಷ್ಟು ಖಾಲಿ ಇರುತ್ತೆ ಅಂದ್ರೆ ಇವತ್ತೆಲ್ಲ ಜಿಗಿ 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 ಅನಿಸ್ತೈತೆ. ಬೇರೆ ಕಡೆ ಎಲ್ಲ ಭಾನುವಾರ ಹೆಂಗೆ ಇರುತ್ತೋ ಸಂಡೇ ಸರಿ ಫ್ರೈಡೇ ಇರುತ್ತೆ ಹಿಂಗೆ. ಫೈನಲ್ ಆಗಿ ನಮ್ದು ಶಾಪಿಂಗ್ ಎಲ್ಲ ಆಯ್ತು. ಸೊ ಇವಾಗ ಹೋಗ್ತಾ ಇದ್ದೀನಿ. ಇದು ವಾಯ್ಸು ಡಿಫ್ರೆನ್ಸ್ ಆಗಿದೆ ಅನ್ಬೇಡಿ. ಮೇಡಮ್ ನೋಡಿ ಹಿಂದೆಗಡೆ ಕುತ್ಕೊಂಡು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ರು. ಸೊ ಅದಕ್ಕೆ ನಾನೇ ಅವರಮ್ಮ ವಿಡಿಯೋ ಮಾಡೋಣ ಅಂತ ತಗೊಂಡು. ನೋಡಿ, ನಾವು ಶಾಪಿಂಗ್ ಎಲ್ಲ ಆಯ್ತು. ಟೊಮೊಟೊ ಎಲ್ಲ ಆಯ್ತು. ಅವ್ರಿಗೆ ಡಿಸ್ಟರ್ಬ್ ಆಗ್ತಿದೆಯಂತೆ. ನಾನು ಟೊಮೊಟೊ ಇಟ್ಬಿಟ್ಟಿದ್ದೀನಿ, ಅದಕ್ಕೆ ವೆಯ್ಟ್ ಮಾಡಿ. ಸೊ ಇವಾಗ ಅವರು ಅವ್ರ ತಾತ ಕಾಸು ಕೊಟ್ಟಿತ್ತಲ್ಲ. ಸೊ ಅಕ್ಕ ತಮ್ಮ ಅಪ್ಪ 3 ಜನನೂ ತಿಂಡಿ ತಗೊಳಕ್ ಹೋಗೋರೆ. ನೋಡಿ, ಏನೋ ಅವಳೇ ನಾನೇ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗಿದ್ದಾಳೆ. ಸೊ ಹಂಗಾಗಿ ಏನು ತಗೊಬರ್ತಾರೆ ಅಂತ ಗೊತ್ತಿಲ್ಲ, ಹೋಗಿದ್ದಾರೆ, ನೋಡೋಣ. ಫೈನಲ್ ಆಗಿ ನಮ್ಮ ಶಾಪಿಂಗ್ ಆಯ್ತಲ್ಲ, ಹೋಗ್ತಾ ಇದ್ವಿ. ಸೊ ಇಲ್ಲೇ ರೋಡಲ್ಲಿ ನಮ್ಮೂರ್ಗೆ ಹೋಗೋ ರೋಡಲ್ಲಿ ಒಂದು ಬೇಕ್ರಿ ಇದೆ, ಚೆನ್ನಾಗಿದೆ ನೋಡಿ. ಇಲ್ಲಿ ಜ್ಞಾನೇಶ್ ಕೇಕ್ ಗ್ಯಾಲರಿ. ಸೊ ಅಲ್ಲಿಗೆ ಹೋಗಿದ್ದಾಳೆ, ನೋಡೋಣ ಏನು ತಗೊಬರ್ತಾಳೆ ಅಂತ. ನಾವು ವಿಡಿಯೋ ಮಾಡೋಣ ಅಂತ ಬಂದಾಗಲೆಲ್ಲ ಯಾರಾದರೂ ಒಬ್ಬೊಬ್ರು ಅಡ್ಡ ಬಂದ್ಬಿಡ್ತಾರೆ. ಸೊ ಏನು ತಗೋತವ್ರೆ ಅಂತ ಗೊತ್ತಿಲ್ಲ. ಇನ್ನು ಅವ್ರದ್ದು ಹಾಗೇ ಇಲ್ಲ, ತಗೊಂಡು ನೋಡ್ಬೇಕು ಏನೇನು ತಗೊಂಡು ಬರ್ತಾರೆ ಅಂತ. ಸೊ ಆಲ್ರೆಡಿ ಅವ್ರು ಫೈನಲ್ ಆಗಿ ಏನೋ ತಕ್ಕೊಡ್ತಿದ್ದಾರೆ ತಮ್ಮಂಗೆ. ಒಂದು ಲಾಲಿಪಾಪ್ ಬೆಳಿಗ್ಗೆ ಕೂಡ ತಿಂದಿದ್ದಾನೆ, ಒಂದು ಲಾಲಿಪಾಪ್ ಮತ್ತೆ ಕುಡಿಸ್ತಿದ್ದಾಳಲ್ಲ ಇವಳು. ಇಷ್ಟೊತ್ತಾದ್ರೂ ಬಂದಿಲ್ಲ. ಪ್ಯಾಟೆಗೆ ಬಂದರೆ ಮತ್ತೆ ಬೇಜಾರಾಗ್ತಾ ಇರುತ್ತೆ ಮನೆಗೆ ಹೋಗ್ಲಿಕ್ಕೆ. ಏನೋ ಒಂದಕ್ಕೆ ಅಂತ ಬರ್ತೀವಿ, ಅದ್ರ ಜೊತೆಲಿ 2. ಸೊ ಇವಾಗ ನಾನು ಹೊಲದ ಹತ್ರ ಹೋಗ್ತಿದ್ದೀನಿ. ಯಾಕೆ ಅಂತ ನೀವೇ ಗೆಸ್ ಮಾಡಿ ನೋಡೋಣ. ಸೈಡಲ್ಲಿ ಹಳ್ಳಿಲ್ ಅಂತಾರಲ್ಲ, ಅದು ಜೋಳ ಬೆಳೆದಿರೋದನ್ನ ಕಿತ್ಬಿಟ್ಟು ಅದ್ರೊಳಗಡೆ ಜೋಳ ಇರುತ್ತಲ್ಲ, ಜೋಳ ಸ್ವಲ್ಪ ಉದ್ದ ಆಗೋರ್ಗು ಅದ್ರ ಜೋಳ ಇರ್ತದೆ, ಅದನ್ನ ತಿನ್ಕೊಬಿಡ್ತಾವಂತೆ. ಅದಕ್ಕೆ ಅವಕ್ಕೆ ಒಂದು ಕವರ್ ಏನಾದರೂ ನೆಟ್ಬಿಟ್ಟು ಬಂದರೆ, ಒಂದು ಕಡ್ಡಿಗೆ ಕವರ್ ಕಟ್ಬಿಟ್ಟು ನೆಟ್ಟರೆ ಕವರ್ ಅಳ್ಳಾಡ್ತಾ ಇರ್ತದಲ್ಲ, ಅವಾಗ ಇಲ್ಲಿಗೆ ಬರಲ್ಲ. ಅದಕ್ಕೆ ಅದನ್ನ ಮಾಡ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಫೈನಲ್ ಆಗಿ ನಾವು ಇಲ್ಲಿ ಬಂದಿದ್ದೀವಿ. ಸೊ ನಾನು ಯೂಟ್ಯೂಬ್ಗೆ ವಿಡಿಯೋ ಹಾಕಬೇಕು, ಅದನ್ನೇ ಮಾಡ್ತಾ ಇದ್ದೀನಿ. ರೆಡಿ ಮಾಡ್ಕೊತಾರೆ. ನಾನು ಎಡಿಟ್ ಮಾಡಬೇಕಿತ್ತು ಸ್ವಲ್ಪ. ಸೊ ಅದನ್ನೇ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಅವರೆಲ್ಲಿ ರೆಡಿ ಮಾಡ್ತವ್ರೆ ಅದನ್ನು. 5 ರೂಪಾಯಿಗೆ ಒಂಥರ ಹಚ್ತವ್ರೆ. ಕಮಲಮ್ಮ ಅವರೇ, ಸರಿಸ್ಬಿಟ್ರಿ ಕಮಲಮ್ಮ ಅವರೇ, ಸರಿಸಿ. ಚೋ
ಹಚ್ಬಿಡ್ತೈತಿ. ಸೂರ್ಯನ ಕಿರಣನೇ ಬಿಡ್ತೈತೆ, ಏನು ಕಾಣಿಸ್ತಿಲ್ಲ. ಸೊ ನಾವಾಗ್ಲೇ ಚಿಕನ್ ತಂದಿಲ್ಲ, ಆ ಚಿಕನ್ನ ತೊಳೆಯೋಕ್ಕೋಸ್ಕರ ಅಂತೇಳಿ ಚಿಕನ್ ತೊಳೆಯೋರು ಬಂದವ್ರು ನಮ್ಮ ಮನೆಗೆ. ಅಮ್ಮ ನನಗೆ ಆಗಲ್ಲ ಮೂವಣ್ಣಮ್ಮ, ನನಗೆ ಶೀತ ಆಗಿ ತಲೆನೋವಾಗಿ ಜ್ವರ ಬಂದಿವೆ. ಅಮ್ಮ ನಂಗೂ ಶೀತ ಆಗೈತೆ, ನನ್ನ ಕರಿಬೇಡ. ನಾನ್ ಚೆನ್ನಾಗಿರೋ ನಾನು ಮಾಡ್ಕೊಡಲ್ವೇ? ನಾನ್ ಚೆನ್ನಾಗಿದ್ರೆ ನಾನು ಮಾಡ್ಕೊಡಲ್ವೇ? ನೋಡಿ ಚಿಕನ್ ಬಿಚ್ತವ್ರೆ. ಕ್ಲೀನಿಂಗ್ ಮಾಡಿ ಮಾಡಿ ಕ್ಲೀನ್ ಮಾಡಿ ಮನೋರೇ, ಕ್ಲೀನ್ ಮಾಡಿ ಬೇಗ ಬೇಗ. ತಿಂದಿಯೇ? ಏಸು ನಾನಲ್ಲ, ನಾವೇನ್ ಮಾಡ್ತಿದೀವಿ ಅಂತ ಬಂದ್ಬಿಟ್ಟು ಮಲ್ಕೊಂಡು ಬೇಡ ನನಗೆ. ಹಾಯ್ ಗೈಸ್, ಇವಾಗ ನಾವೇನ್ ಮಾಡ್ತಿದೀವಿ ಗೊತ್ತಾ? ಚಿಕನ್ ತಗೋಬರಕ್ ಹೋಗಿದ್ವಲ್ಲ, ಚಿಕನ್ ತಂದಾಯ್ತು, ಎಗ್ ಪಪ್ಸ್ ತಿಂದಾಯ್ತು. ಪಪ್ಪ ಬಿಟ್ಟು ನನ್ಗೆ ತುಂಬಾ ಟಯರ್ಡ್ ಆಗಿದೆ. ಚಪಾತಿ ಮಾತ್ರ ಕೇಳ್ಬೇಡ ಇವಾಗ, ಓಕೆನಾ? ಸಂಡೆ ಬೇಕಿದ್ರೆ ಮಾಡ್ಕೊಡ್ತೀನಿ, ಮನೇಲಿ ಇರ್ತೀಯಲ್ಲ. ಮಧ್ಯಾಹ್ನ ಇದೇನಿದು ಆ ತರ ಇರ್ಬೇಕು, ಮತ್ತೆ ರಿಯಾಕ್ಷನ್ ಅದೊಂಥರ ಲುಕ್ ಕೊಡುತ್ತೆ, ಬೆಳಗ್ಗೆ ಕೊಡುತ್ತೆ. ಓಕೆ ಗೈಸ್, ಅವರು ಚಿಕನ್ ತಂದಿದ್ರಲ್ವಾ, ಸೊ ಅದಕ್ಕೋಸ್ಕರ ನಾನು ಎಗ್ ಬುರ್ಜಿ ಮಾಡ್ಕೊಂಡಿದ್ದೀನಿ. ನಾನು ಮಾಡ್ಕೊಂಡಿಲ್ಲ, ನಮ್ಮ ಮಮ್ಮಿ ಮಾಡ್ಕೊಟ್ಟೈತೆ. ಸೊ ತಿನ್ಬಿಟ್ಟು ಸಿಗ್ತೀನಿ. ಅವ್ರ ಏನು ಮಾಡ್ಕೊಂಡ್ರೆ ತೋರಿಸ್ತೀನಿ. ಅವ್ರು ಸಾಂಬಾರು ಗ್ರೇವಿ ಎರಡು ಮಾಡ್ಕೊಂಡವ್ರು. ಗ್ರೇವಿ ಎಲ್ಲ ಇದೆ, ರೈಸ್. ಹಾಂ ರೈಸ್ ಫ್ರೈ ಎರಡು ಮಾಡ್ಕೊಂಡವ್ರು, ನನಗೆ ಎಗ್ ಬುರ್ಜಿ ಮಾಡಿಕೊಟ್ಟವ್ರು. ಸೊ ತಿನ್ಬಿಟ್ಟು ಸಿಗ್ತೀನಿ ನಾನು ನಿಮಗೆ. ನೋಡಿ, ಇಲ್ಲೊಬ್ರು ಊಟಕ್ಕೆ ಕುತ್ಕೊಂಡವ್ರೆ, ಇಲ್ಲೊಬ್ರು ಊಟ ತಿನ್ಬಿಟ್ಟು ಬರ್ತಾವ್ರೆ, ಇಲ್ಲೊಬ್ರು ಊಟ ಹಾಕೊಂಡು ಹೋಯ್ತವ್ರೆ. ನಾನು ಕೂಡ ನಿದ್ದೆ ಮಾಡಬೇಕು ಅಂತೇಳಿ ಬಂದಿದ್ದೀನಿ. ಸೊ ನಾಳೆ ನಾನು ಬೇಗ ಹೋಗ್ಬೇಕು, ಯಾಕೆಂದ್ರೆ ಮಾಮೂಲಿ ಟೈಮಿಂಗ್ಸ್ ಇರಲ್ಲ. ನಾಳೆ ನಮ್ಮ ಸ್ಕೂಲ್ ಮಕ್ಳಿಗೆ ಬೇಗ ಸ್ಕೂಲ್ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ಕೂಲ್ ವ್ಯಾನ್ ಬೇಗ ಹೋಗ್ಬಿಡುತ್ತೆ. ಸೊ ನಾಳೆ ನನ್ನನ್ನು ನಮ್ಮ ಕಾಲೇಜ್ ವ್ಯಾನೇ ಕರ್ಕೊಂಡು ಹೋಗುತ್ತೆ, ಅದು ಬೇಗ ಬರುತ್ತೆ ನಾಳೆ. ಅದಕ್ಕೋಸ್ಕರ ಅಂತೇಳಿ ನಾನು ಇವಾಗ ನಿದ್ದೆ ಮಾಡಬೇಕು. ಸೊ ನಾನು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.